ಅಮ್ಮನಂತೆ ಬಂದ ಸ್ನೇಹಿತ, ಮಾತು ಕೇಳಿ ಟ್ರ್ಯಾಕ್ಟರ್ ಹತ್ತಿದ ಯುವಕ ವಿಧಿಯಾಟದಿಂದ ಮಸಣ ಸೇರಿದ. ರೈಮಂಡ್ಸ್ ಕಾರ್ಖಾನೆಯ ಸೂಪರ್ವೈಸರ್ ಅವಾಂತರ, ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ, ಮಹಿಳಾ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ನಗರಸಭೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ದಿಢೀರ್ ಭೇಟಿ, ಅವ್ಯವಸ್ಥೆಗಳ ಪರಿಶೀಲನೆ, ಸಕಾಲ ಸೌಲಭ್ಯ ಕಲ್ಪಿಸಲು ಖಡಕ್ ಸೂಚನೆ. ಊರಿನ ಮಧ್ಯದಲ್ಲಿರುವ ಸರ್ಕಾರಿ ಎಂಎಸ್ಐಎಲ್ ಮದ್ಯಕ್ಕೆ ದಾಸರಾಗುತ್ತಿರುವ ಯುವಕರು, ಮಳಿಗೆ ತೆರವಿಗೆ ಮಹಿಳೆಯರ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಅವರಿಬ್ಬರು ಸ್ನೇಹಿತರು, ಅಕ್ಕಪಕ್ಕದ ಊರಿನವರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ಅಂತ ಮನೆಯಲ್ಲೇ ಇದ್ದವನು ಸ್ನೇಹಿತನ ಮಾತು ಕೇಳಿ ಟ್ರ್ಯಾಕ್ಟರ್ ಹತ್ತಿ ಅವನ ಜೊತೆ ಹೋಗಿದ್ದಾನೆ. ಆದರೆ ವಿಧಿಯಾಟ ಸ್ನೇಹಿತನ ಜೊತೆ ಹೋದವನು ಮಸಣ ಸೇರಿದ್ದಾನೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಇವನ ಹೆಸರು ವೇಣುಗೋಪಾಲ ಅಂತ. ಇನ್ನು 17 ವರ್ಷ ವಯಸ್ಸು. ಇನ್ನು ಈಗೀಗ ಪ್ರಪಂಚ ನೋಡ್ತಾ ಇದ್ದವನು ಇದೀಗ ಶಾಶ್ವತವಾಗಿ ಕಣ್ಮುಚ್ಚಿದ್ದಾನೆ. ಈ ಹುಡುಗ ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಗುಟ್ಟಪಾಳ್ಯ ಗ್ರಾಮದ ಕೃಷ್ಣಪ್ಪ ಸರಿತಾ ದಂಪತಿಗಳ ಮೊದಲನೇ ಮಗ. ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ಮನೆಯಲ್ಲೇ ಉಳ್ಕೊಂಡಿದ್ದ. ಬಡ ಕುಟುಂಬದಲ್ಲಿ ಹುಟ್ಟಿದ ವೇಣುಗೋಪಾಲ್ನ ತಂದೆ ತಾಯಿಗಳು ಗೊಲ್ಲಹಳ್ಳಿ ಗ್ರಾಮದ ಪಕ್ಕದಲ್ಲೇ ಇರುವ ಅರಣ್ಯ ಇಲಾಖೆಗೆ ಸೇರಿದ ನರ್ಸರಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಇದೇ ನರ್ಸರಿಗೆ ಗೊಲ್ಲಹಳ್ಳಿ ಗ್ರಾಮದ ಮುನಿರಾಜುಗೆ ಸೇರಿದ ಟ್ರ್ಯಾಕ್ಟರ್ನಲ್ಲಿ ಎಂಸ್ಯಾಂಡ್ ಪೂರೈಕೆ ಮಾಡ್ತಾ ಇದ್ರು. ಎಂದಿನಂತೆ ನರ್ಸರಿಗೆ ಎಂಸ್ಯಾಂಡ್ ಪೂರೈಕೆ ಮಾಡೋಕೆ ಮುನಿರಾಜು ಮಗ ಟ್ರ್ಯಾಕ್ಟರ್ ಹತ್ತಿ ಹೋಗಿದ್ದಾನೆ. ಹೋಗುವಾಗ ಜೊತೆಗೆ ತನ್ನ ಗೆಳೆಯನಾದ ಈ ವೇಣುಗೋಪಾಲ್ನನ್ನು ಸಹ ಕರ್ಕೊಂಡು ಹೋಗಿದ್ದಾನೆ. ಇಬ್ಬರು ಟ್ರ್ಯಾಕ್ಟರ್ನಲ್ಲಿ ಎಂಸ್ಯಾಂಡ್ ಲೋಡ್ ಮಾಡಿಕೊಂಡು ನರ್ಸರಿ ಬಳಿ ಬರ್ತಾ ಇದ್ದಂತೆ ಅದೇನಾಯ್ತೋ ಏನೋ, ಇದ್ದಕ್ಕಿದ್ದಂತೆ ವೇಣುಗೋಪಾಲ ಟ್ರ್ಯಾಕ್ಟರ್ನ ಡ್ರೈವರ್ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದವನು ಮುಂದೆ ಬಿದ್ದು ಚಕ್ರಗಳ ಕೆಳಗೆ ಸಿಲುಕೊಂಡಿದ್ದಾನೆ. ನೋಡ್ತಾ ಇದ್ದಂತೆ ಟ್ರ್ಯಾಕ್ಟರ್ ವೇಣುಗೋಪಾಲ್ನ ಮೇಲೆ ಹತ್ಕೊಂಡು ಹೋಗಿದೆ. ಇದನ್ನು ಕಂಡು ಅಲ್ಲೇ ಇದ್ದ ಸಾರ್ವಜನಿಕರು ಮತ್ತು ಪೋಷಕರು ಆ ಹುಡುಗನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ. ಆದ್ರೆ ಟ್ರ್ಯಾಕ್ಟರ್ ಚಕ್ರ ಎದೆ ಮೇಲೆ ಬಲವಾಗಿ ಹಾದು ಹೋಗಿದ್ರಿಂದ ಆಸ್ಪತ್ರೆಯಲ್ಲಿ ಜೀವ ಬಿಟ್ಟಿದ್ದಾರೆ. ನಮ್ಮ ಹೆಸರು ಏನು ಮಂಜುನಾಥ ಅಂತ, ನಲ್ಗುಟ್ಟಪಾಳ್ಯ. ನಮ್ಮ ಅಣ್ಣನ ಮಗ ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು SLC ಫೈಲಾಗಿ ಮನೆಯಲ್ಲಿದ್ದ. ಅವರಿಗೆ ಅವ್ರ ತಂದೆ ತಾಯಿ ನರ್ಸರಿಗೆ ಓದ್ತಾ ಇದ್ರು. ಅವ್ರ ಜೊತೆ ಅವರು ನರ್ಸರಿಯವರು ಟ್ರ್ಯಾಕ್ಟ್ರು ಈ ಥರ ಎಂಸ್ಟ್ಯಾಂಡು ಜಲ್ಲಿ ಎಲ್ಲ ಓಡ್ಸಕ್ಕೆ ಹೋಗಿ ಕರ್ಕೊಂಡೋಗಿ ಆ ಟ್ರ್ಯಾಕ್ಟ್ರಲ್ಲಿ ಹತ್ತಿ ಟ್ರ್ಯಾಕ್ಟ್ರ್ ಗುದ್ದಿ ಅವನು ಎಕ್ಸ್ಪೈರ್ಡ್ ಆಗಿರೋದು. ಅದಕ್ಕೋಸ್ಕರ ಅವ್ರ ತಂದೆ ತಾಯಿಗೆ ಸ್ವಲ್ಪ ಜಾಸ್ತಿ ಕಷ್ಟ ಇದೆ. ಅದರಿಂದ ನೀವು ಯಾವುದೇ ಥರ ಇಂಥವ್ರಿಗೆ ಬೇರೆಯವ್ರಿಗೆ ಏನು ಆಗದಿರ ಈ ಥರ ಅವ್ರಿಗೆ ಟ್ರ್ಯಾಕ್ಟ್ರಲ್ಲಿ ಗೊಲ್ಲಹಳ್ಳಿ ಮುನಿರಾಜು ಅಂತ, ಮುನಿರಾಜು ಮಗ ಓಡ್ತಾ ಇದ್ದಿದ್ದು. ನಾನೇ ನೋಡಿದ್ದೀನಿ ಕಣ್ಣಲ್ಲಿ. ಪ್ರದೀಪ ಅನ್ನೋ ಹುಡುಗ ಓಡ್ತಾ ಇದ್ದಿದ್ದು. ಅವನಿಗೆ ಒಂದು 15-20 ಆಗಿರ್ಬೋದು ಮೋಸ್ಟ್ಲಿ, ಅಷ್ಟೇ, ಜಾಸ್ತಿ ಏನಿಲ್ಲ. ಎಂಸ್ಟ್ಯಾಂಡ್ ಹಾಕೊಂಡು ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಕೆಳಗಡೆ ಬಿದ್ದು ಅಂದಹಾಗೆ ಕೃಷ್ಣಪ್ಪ ಸರಿತಾ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಮುದ್ದಾಗಿ ಸಾಕೊಂಡಿದ್ರು. ದೊಡ್ಡ ಮಗ ವೇಣುಗೋಪಾಲ SLC ಪರೀಕ್ಷೆಯಲ್ಲಿ ಫೇಲ್ ಆದ್ಮೇಲೆ ತಂದೆ ತಾಯಿಗೆ ಸುಲಭವಾಗ್ಲಿ ಅಂತ ಅರಣ್ಯ ಇಲಾಖೆಯಲ್ಲಿ ನರ್ಸರಿ ಕೆಲಸ ಮಾಡ್ಕೊಂಡಿದ್ನಂತೆ. ಆದ್ರೆ ಯಾವಾಗ ಸ್ನೇಹಿತ ಎಂಸ್ಯಾಂಡ್ ತರೋಕೆ ಅಂತ ಕರೆದ್ನೋ, ಟ್ರ್ಯಾಕ್ಟರ್ ಹತ್ತಿ ಹೋಗಿ ಟ್ರ್ಯಾಕ್ಟರ್ ಚಕ್ರಕ್ಕೆ ಸಿಲುಕಿ ವೇಣುಗೋಪಾಲ ಪ್ರಾಣ ಕಳ್ಕೊಂಡಿದ್ದಾನೆ. ಮಗನ ಸಾವಿನ ವಿಚಾರ ತಿಳಿದ ಪೋಷಕರ ನರಳಾಟದ ಕಣ್ಣೀರಿನ ದೃಶ್ಯಗಳು ಕರುಳು ಹಿಂಡುವಂತಿತ್ತು. ದೇವರಾಜು ಅಂತ ನರ್ಸರಿ ಮಾಡ್ತಾರಲ್ಲಿ ಅರಣ್ಯ ಇಲಾಖೆದು ಮಾಡಿದಾಗ ಇವನಿಗೆ ಇನ್ನೂ SLC ಫೇಲ್ ಆಗಿದ್ದಾನೆ. ಬಟ್ ಮನೆಗಿರ್ಬೇಕು, ಇಲ್ಲೇನೋ ಮನೇಲಿ ಕೆಲಸ ನೋಡ್ಕೋಬೇಕು. ಇವರು ಕೆಲಸ ಕರ್ಕೊಂಡು ಹೋಗ್ತಾರೆ. ದೇವರಾಜು ನರ್ಸರಿ ಅರಣ್ಯ ಇಲಾಖೆದು ಕರ್ಕೊಂಡೋಗಿ ಅವ್ರು ಟ್ರ್ಯಾಕ್ಟರ್ ಅವರೇ ಕಳಿಸಿರೋದು ಲೆಕ್ಕ ಮಾಡಬೇಕು ಅಂತ. ಈಗ ಏನೋ ಗಾಡಿ ಕಳಿಸಿದಾಗ ಲೆಕ್ಕ ಅವ್ರಿಗೆ ಗೊತ್ತ, ಡ್ರೈವರ್ಗೆ ಏನೋ 100 ರೂಪಾಯಿ 200 ರೂಪಾಯಿ ತೊಗೊಂತಾರೆ ಅಂದ್ಬಿಟ್ಟು ಅವ್ನು ಕಳಿಸಿದ್ದಾರೆ. 1 ವರ್ಷದಿಂದ ಹೋಗ್ತಾ ಇದ್ದಾನೆ. ಆ ಥರ ಆಗಿ ಈ ಥರ ಆಗಿರೋದು. ಅವ್ರ ಮೇಲೆ ಒಂದು ಕಂಪ್ಲೇಂಟ್ ತಗೊಳ್ಳಿ. ದುಡ್ಡು ಇಟ್ಕೊಂಡಿದ್ದಲ್ಲ, ಕೆಲ್ಸಕ್ಕೆ ಇಟ್ಕೊಂಡ್ರೆ. ಬಟ್ ಬಿಲ್ಲು ಪೇಮೆಂಟ್ ಮಾಡ್ತಾರೆ. ಅವ್ರ ಅಪ್ಪ ಮೊದಲು ಹೋಗ್ತಾ ಇದ್ರು. ಅವ್ರ ಅಪ್ಪ ಬಿಟ್ಬಿಟ್ರು, ಹೋಗಲ್ಲ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೋದಾಗ ಮತ್ತೆ ಇವ್ರಿಗೆ ಹಾಕೊಂಡು SLC ಫೇಲ್ ಆದ್ನಲ್ಲ, ಅಲ್ಲಿ ಕರ್ಕೊಂಡ್ಬಿಟ್ಟು ಅವ್ರ ಅಕೌಂಟು ಪೇಮೆಂಟ್ ಬರ್ತಲ್ಲ ಹುಡುಗಂದು, ಆ ಹುಡುಗಂದು ಅವ್ರ ಅಪ್ಪನ ಅಕೌಂಟ್ಗೆ ಹಾಕ್ಸ್ಬಿಟ್ಟು ಇವ್ರು ಇಸ್ಕೊಂಡು ಕೊಡೋದು. ಈ ಥರ ಹೊಡೆದು ಇವನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಹೌದು, ನಲ್ಗುಟ್ಟಪಾಳ್ಯ ಸರ್ ನಮ್ಮದು. ಅಲ್ಲಿ ಹೆಸರಿ ಬಂದು ಗೊಲ್ಲಹಳ್ಳಿ ಬಿಟ್ಟು ಕೆರೆ ಇದೆ ಒಂದು, ಇಟ್ಕನಳ್ಳಿ ರೋಡಲ್ಲಿ ಅಲ್ಲಿರೋದು. ಸರ್ ನನ್ನ ಹೆಸರು ಗೌರ್ಮೆಂಟ್ ಸರ್. ಅವ್ರು ದೇವರಾಜನ್ ಅವರು ಕೆಲಸ ಅಲ್ಲಿ ಮೇಂಟೈನ್ ಮಾಡೋದು. ಅವ್ರು ಕಳಿಸಿದ್ದು ಗೌರ್ಮೆಂಟ್ ಎಂಪ್ಲಾಯ್ನೇ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್ ಚಿಕ್ಕಬಳ್ಳಾಪುರ.
ರೈಮಂಡ್ಸ್ ಕಾರ್ಖಾನೆಯ ಮಹಿಳಾ ಸೂಪರ್ವೈಸರ್ ಮಹಿಳಾ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದು ಆರೋಪಿಸಿ ಕಾರ್ಮಿಕರು ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ರೈಮಂಡ್ಸ್ ಕಾರ್ಖಾನೆಯ ಸೂಪರ್ವೈಸರ್ ಮಾಲಾ ಅವರು ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸುತ್ತಾರೆ ಎಂದು ಆರೋಪಿಸಿ ಕಾರ್ಮಿಕರು ಒಗ್ಗಟ್ಟಿನಿಂದ ಕಾರ್ಖಾನೆಯ ಎದುರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಗುರುವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನದ ಸಮಯದವರೆಗೆ ನಡು ರಸ್ತೆಯಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಮಿಕರಿಗೆ ಶನಿವಾರ ಮತ್ತು ಭಾನುವಾರ ರಜೆ ನೀಡಬೇಕು. ಇವರಿಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಪ್ರತಿದಿನ 8ರಿಂದ 6 ಗಂಟೆಯವರೆಗೆ ಕೆಲಸ ಮಾಡುತ್ತೇವೆ. ಇದು ನಮಗೆ ಸರಿ ಇದೆ. ಶನಿವಾರ ಮತ್ತು ಭಾನುವಾರ ರಜೆ ನೀಡಬೇಕು. ಒಂದು ವಾರ ರಜೆ ನೀಡಿದ್ರೆ ಮತ್ತೊಂದು ಶನಿವಾರ ಕೆಲಸ ಇಟ್ಟುಕೊಳ್ಳುತ್ತಾರೆ. ಮನೆಯಲ್ಲಿ ಮತ್ತು ಆಟೋ ಅವರಿಗೆ ನಾವು ಏನೆಂದು ಹೇಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ 8 ಕಾಲಿಂದ 6 ಕಾಲವರೆಗೂ ಕೆಲಸ ಇದ್ದಿದ್ದು. ಮಾಲಾ ಮೇಡಮ್ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಮತ್ತೆ 8 ಕಾಲಿಂದ 8:15 5 ಗಂಟೆವರೆಗೂ ಕೆಲಸ ಬಿಡಬೇಕು. ಆದ್ರೆ ಕೆಲಸ ಬಿಡ್ತಾ ಇಲ್ಲ. 8:05 ಮಾಡ್ತಾ ಇದ್ವಿ. 8:20 ಮಾಡೋದು ಯಾವ ಫ್ಯಾಕ್ಟ್ರಿ ಮಾಡ್ತಾರೆ ಕೆಲಸ ಇಲ್ಲ. ನಮ್ಗೆ ಓಟಿ ಹಾಕೊಡ್ತಾರ ಕೇಳ್ರಿ. ಮಾಲಾ ಮೇಡಮ್ ಬರ್ಲೇಬೇಕು. ಮಾಲಾ ಮೇಡಮ್ ಬಂದು ಮಾತಾಡ್ಲೇಬೇಕು. ಎಸಿ ಸರ್ ನಾವು ಎಸಿ ಇಲ್ಲ ಮೇಡಮ್ ಅಂತಂದ್ರೆ ನಿಮ್ಗೆ ಎಸಿ ಎಲ್ಲ ಹಾಕ್ಸಿ ನಿಮ್ ಕೂಲ್ ಡ್ರಿಂಕ್ಸ್ ಕೊಟ್ಟು ಕೆಲಸ ಮಾಡಿಸ್ತೀವಿ ಅಂತ ಕೇಳ್ತಾರೆ. ಯಾಕೆ ನಾವು ಪ್ರೊಡಕ್ಷನ್ ಮಾಡಲ್ವಾ, ಕ್ವಾಲಿಟಿ ಮಾಡಲ್ವಾ? ನಾವೇನ್ ಕಮ್ಮಿ ಮಾಡಿದೀವಿ ಸರ್ ಇವ್ರಿಗೆ. ನಮ್ಗೆ ಯಾಕೆ ಸರಿ ತರ ಮಾಡ್ಬೇಕು ಇವರು? ನಾನು ಬಂದು ಕೇವಲ ಬರೀ 8 ತಿಂಗಳ ಸರ್ ಕೆಲಸ ಮಾಡ್ತಾರೆ. ಬರೀ 8 ತಿಂಗಳಿಂದ. ಆದ್ರೆ 9 ವರ್ಷದಿಂದ ಮಾಡೋರ್ಗು ಒಂದೇ ಗ್ರಾಜ್ಯುಟಿನೇ ಒಂದೇ ಪೇಮೆಂಟ್ ಸರ್. ಪೇಮೆಂಟ್ ಅಂತಲ್ಲ ಇದು ಪೇಮೆಂಟ್ ಬಗ್ಗೆ ನಾವು ಯಾರು ಕೇಳ್ತಾ ಇಲ್ಲ ಸರ್. ಅಯ್ಯಮ್ಮ ಬರ್ಲೇಬೇಕು, ಮಾತಾಡ್ಲೇಬೇಕು ಸರ್. ಇಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಸರ್. ಇಲ್ಲಿ ಯಾವ ತರ ಅಂತಂದ್ರೆ ಹಿಂಗೆ ಪ್ರೊಡಕ್ಷನ್ ಮಾಡಲಿಲ್ಲ ಅಂದ್ರೆ ಊಟಕ್ಕೆ ಕಳ್ಸಲ್ಲ. ಕೆಲಸ ಮಾಡಿ ಊಟಕ್ಕೆ ಹೋಗಿ ಅಂತ ಹೇಳ್ತಾರೆ. ನಾವ್ ಹೆಂಗ್ ಮಾಡ್ಬೇಕು? ಯಾವ ತರ ಮಾಡ್ಬೇಕು ಪ್ರೊಡಕ್ಷನ್? ನಾವು ನಮ್ಮ ಹೆಸರು ಸುಕನ್ಯಾ ಅಂತ. ನಾವು ಈ ಥರ 5:30 ತನಕ ಕೆಲಸ ಮಾಡಿಸ್ತಾಯಿದ್ರು ಟೌಸರಲ್ಲಿ. ಅವನಿಗೆ ಜಾಕೆಟ್ ಲೈನಲ್ಲೂ ಮಾಡಿಸ್ತಾಯಿದ್ರು. ನಾವು ಇದ್ಕೊಂಡು ಈ ಥರ ಆಗಲ್ಲ ಅಂತ ಕೂತ್ಕೊಂಡಿದ್ವಿ, ಸ್ಟ್ರೈಕ್ ಮಾಡಿದ್ವಿ. ಇವಾಗ ಏನು ಹೇಳಿದ್ದಾರೆ, ಮಾಲಾ ಮೇಡಮ್ ಬಂದು ಕ್ಷಮಾಪಣೆ ಕೇಳಿದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ಹತ್ರ ನಾವು ಹೋಗಿ ಮಾತಾಡಿದ್ದೀವಿ. 8:30ಯಿಂದ 5 ಗಂಟೆಗೆ ಸ್ಟಾಪ್ ಮಾಡಿ 5:15 ಮೇಲೆ 1 ನಿಮಿಷ 5 ಗಂಟೆ ಮೇಲೆ 1 ನಿಮಿಷ ಆದ್ರೂ ಕೆಲಸ ಮಾಡಬೇಡ್ರಿ. ಓಟಿ ಪೇಮೆಂಟು ಮತ್ತು ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಥರ ಪರಿಸ್ಥಿತಿ ಇರುತ್ತೆ. ಆದರೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದಕ್ಕೆ ಓಟಿ ಪೇಮೆಂಟು ಅವಾಗ ಎಲ್ಲರಿಗೂ ತಲುಪಿದೆ. ಎಲ್ಲರನ್ನೂ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಹಾಫ್ ಡೇ ಸ್ಯಾಲ್ರಿ ಬೀಳುತ್ತೆ ಅಂತ ಫಸ್ಟು ಏನು ಹೇಳಿದ್ರು, ಫುಲ್ ಡೇ ಕೊಡ್ತೀವಿ ಅಂತ ಕಳ್ಸ್ಕೊಂಡ್ರು. ಆಮೇಲೆ ಒಳಗೆ ಬಂದಮೇಲೆ ಹಾಫ್ ಡೇ ಕೊಡ್ತೀವಿ ಮಾಡಿರಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಆಪ್ರೇಟ್ರು ಒಗ್ಗಟ್ಟಲ್ಲಿಲ್ಲ. ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ನಿಮಗೆ ಸ್ಯಾಲ್ರಿ ಎಲ್ಲ ಬಂದಿದೆ, ಸ್ಯಾಲ್ರಿ ಎಲ್ಲ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀರಾ. ನೆಕ್ಸ್ಟ್ ನೀವು ಯಾವ ಥರ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ ಏನು ಅಂತ? ನಾವು ಯಾವ ಥರ ಅಂತಂದರೆ ಅಲ್ಲೂ ಹೇಳಿದ್ದೀವಿ ಸರ್, ನಮಗೆ ಬೇರೆ ಭಾಷೆಯಲ್ಲಿ ಬೈಬಾರ್ದು. ಬೈದ್ರೆ ಹಿಂದೆಲೇ ಆ್ಯಕ್ಷನ್ ತಗೋಬೇಕು ಅವ್ರ ಮೇಲೆ. ಸೂಪರ್ವೈಸರು ಮತ್ತು ನಾವು ಎಚ್ಚರಕ್ಕೆ ಬಂದು ಏನಾದರೂ ಪ್ರಾಬ್ಲಮ್ ಹೇಳಿದಾಗ ಸೂಪರ್ವೈಸರು ತಪ್ಪಿದ್ರೂ ಇವರು ಅವ್ರ ಬಗ್ಗೆ ಇದ್ರಾಗ ಮಾತಾಡಬಾರ್ದು. ಯಾರ್ದು ನ್ಯಾಯ ಯಾರ್ದು ಅನ್ಯಾಯ ನೋಡಿ ಸಮಾನವಾಗಿ ನೋಡಿ ಯಾರಿಗೆ ಯಾವ ಥರ ತೀರ್ಮಾನ ಕೊಡಬೇಕು ಆ ಥರ ಕೊಡಬೇಕು. ಒಬ್ಬೊಬ್ಬರು ನನ್ನೊಂದು ಥರ ನೋಡಬಾರ್ದು. ರೇಮಂಡ್ಸ್ ಕಾರ್ಖಾನೆಯ ಡಿಜಿಎಂ ನಾರಾಯಣಪ್ಪ ಮಾತನಾಡಿ, ನಮಗೆ ಸಮಸ್ಯೆ ಏನೆಂದು ತಿಳಿಯದೇನೆ ಕುಳಿತಿದ್ದೇವೆ. ಸೂಪರ್ವೈಸರ್ ಮಾಲಾ ಎಂಬುವವರು ಅಸಭ್ಯವಾಗಿ ಮಾತನಾಡುತ್ತಾರೆ ಎಂಬುದನ್ನು ತಿಳಿದು ಅವರನ್ನ ಕರೆಸಿ ಕ್ಷಮಾಪಣೆ ಕೇಳಿಸಲಾಗಿದೆ. ಸಮಯದ ವ್ಯತ್ಯಾಸ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೇಬರ್ ಲಾ ಪ್ರಕಾರ ಬೆಳಿಗ್ಗೆ 8:30ರಿಂದ ಸಂಜೆ 5ರವರೆಗೆ ಕೆಲಸ ಮಾಡಬೇಕು. ಸೋಮವಾರದಿಂದ ಶನಿವಾರದ ತನಕ ಕೆಲಸ ಮಾಡುತ್ತಾರೆ. ಕಂಪನಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಓಟಿ ಕೆಲಸ ಮಾಡಿಸಿ ಡಬಲ್ ಪೇಮೆಂಟ್ ಕೊಡುತ್ತೇವೆ. ಇನ್ನೇನಾದರೂ ಸಮಸ್ಯೆ ಇದ್ದರೆ ಕಮಿಟಿಯ ಗಮನಕ್ಕೆ ಬಂದರೆ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಎಂದರು. ರೇಮಂಡ್ಸ್ ಕಾರ್ಖಾನೆಯಲ್ಲಿ ನಿನ್ನೆಯಿಂದ ಆಚರಿಸತಕ್ಕಂಥ ಪ್ರತಿಭಟನೆ ವಿಷಯ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಇವತ್ತಿನ ದಿನ ಯಾವ ಥರ ಬಗೆಹರಿಸಿದೆ ಸರ್? ಏನೇನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀರಾ? ಏನೇನು ಮಾಡ್ತೀರಾ ನೀವು? ನನ್ನ ಹೆಸರು ನರಸಪ್ಪ ಅಂತ. ನಾನು ಇಲ್ಲಿ DGM ಅಡ್ಮಿನಿಸ್ಟ್ರೇಷನ್. ನಾವು ಹೇಳೋದಷ್ಟೇ, ಅವ್ರದ್ದು ಏನು ಸಮಸ್ಯೆಗಳಂತ ನಮ್ಗೆ ಗೊತ್ತಿಲ್ಲದೇ ಅವರು ಕುಂತಿದ್ರು. ಅವ್ರೇನು ಹೇಳ್ತಿದ್ರೆ, ಯಾರೋ ಒಂದು ಸೂಪರ್ವೈಸರ್ ಏನೋ ಅಬ್ಯೂಸ್ವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ನಾವು ಅದನ್ನು ಅವ್ರು ಆಲ್ರೆಡಿ ಕರೆದು ಸ್ಯಾರಿ ಕೇಳಿದ್ದೀವಿ. ಇನ್ನು ಮುಂದೆ ಆ ಥರ ಆಗದಿದ್ದಂಗೆ ನೋಡ್ಕೊತೀವಿ ಅಂತಲೂ ಹೇಳಿದ್ದೀವಿ.
ಎರಡನೇದು ನಮ್ಮದು ಟೈಮಿಂಗ್ಸ್ ಅಂತ ಹೇಳಿದರೆ ಯಾವುದೇ ಕರ್ನಾಟಕದ ಕಾನೂನು ರೀತಿಯಲ್ಲಿ ಲೇಬರ್ ಲಾ ಪ್ರಕಾರ ಎಲ್ಲರೂ ಕಾರ್ಮಿಕರು 8 ಗಂಟೆ ಕೆಲಸ ಮಾಡಬೇಕು. ಅದು 8:30ಯಿಂದ 5 ಗಂಟೆ, 5 ಗಂಟೆ ಕೆಲಸ ಮಾಡಲೇಬೇಕು. ಸೋಮವಾರದಿಂದ ಶುಕ್ರವಾರ ಗಂಟೆ ಕೆಲಸ ಮಾಡ್ತಾರೆ. ಸೊ ಒಂದು ವೇಳೆ ಏನಾರ ಕಂಪನಿಗೆ ಅವಶ್ಯಕತೆ ಇದೆ, OT ಏನಾರ ಮಾಡಿಸ್ಬೇಕಂದ್ರೆ ನಾವು ಅದಕ್ಕೆ ಡಬಲ್ ಕೊಡ್ತೀವಿ. ಸೊ ಅವರು ಇನ್ನು ಏನಾದರೂ ಒಳಗಡೆ ಏನಾರು ಪ್ರೊಡಕ್ಷನ್ ಕೇಳಬೇಕಾದಾಗ ಯಾರೋ ಅಬ್ಯೂಸ್ ಮಾಡ್ತಾರೆ ಅದನ್ನೆಲ್ಲ ನೀವು ಕಮಿಟಿನಲ್ಲಿಡಿ ಕಾನೂನು ಕ್ರಮ ಅಂತ ಒಂದು ನಾವು ನೋಟಿಸ್ ಕೊಟ್ಟು ನಾವು ಏನು ಆಕ್ಷನ್ ತಗೊಬೇಕು ತಗೊಳ್ತೀವಿ. ಸ್ಥಳಕ್ಕೆ ತಹಸೀಲ್ದಾರ್ ಅರವಿಂದ್ ಕೆಎಂ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ನಗರ ಠಾಣೆಯ PSI ಗೋಪಾಲ್, ಗ್ರಾಮಾಂತರ ಠಾಣೆಯ PSI ರಮೇಶ್ ಗುಗ್ಗರಿ, ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬಾನಾ ಅಜೀಂ, ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿ ಸತೀಶ್, ಸಿಡಿಪಿಒ ರವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. SM Scoop Ice Cream Parlor, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ, ಎಕ್ಸ್ಟ್ರಾ ಟಾಪಿಂಗ್ ₹20 ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM Scoop ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 866036 517 9113058872. ಅನದರ್ ನಂಬರ್ 7483474588.
ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್ ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಚಿಕ್ಕಬಳ್ಳಾಪುರ ನಗರಸಭೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಹಠಾತ್ ಭೇಟಿ ನೀಡಿ ನಗರಸಭೆ ಅಧಿಕಾರಿಗಳಿಗೆ ಶಾಕ್ ನೀಡಿದರು. ರೋಡ್ ಮೇಲೆ ಇದ್ದಾರೆ, ಯಾರು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಈಗ ಇದನ್ನು ಮಾರಾಟ ಮಾಡೋದ್ರಿಂದ ನಮ್ಮ ಪೌರ ಕಾರ್ಮಿಕರಿಗೆ ಕೂಡ ಎಕ್ಸ್ಟ್ರಾ ಅಂದ್ರೆ ಒಬ್ಬ ಪೌರ ಕಾರ್ಮಿಕಿಗೆ ಒಂದು ತಿಂಗಳು ಎಷ್ಟು ಸಿಗುತ್ತೆ? ಸುಮಾರು 1,000ರಿಂದ 1,500 ಮಿನಿಮಮ್ ಎಕ್ಸ್ಟ್ರಾ ಅಮೌಂಟ್. ಅದು ಅವ್ರು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ಸರ್. ಇಲ್ಲ ಹೆಂಗ್ ಮಾಡ್ತಾರೆ ಮತ್ತೆ? 1,000 ಅರ್ಜಿ ಪರ್ಫೆಕ್ಟ್ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನೆಲ್ಲ ಕುತ್ಕೊಂಡು ಚಿಕ್ಕಬಳ್ಳಾಪುರ ನಗರಸಭೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಗುರುವಾರ ಸಂಜೆ ಹಠಾತ್ ಆಗಿ ಭೇಟಿ ನೀಡಿ ನಗರಸಭೆ ಅಧಿಕಾರಿಗಳಿಗೆ ಶಾಕ್ ನೀಡಿದರು. ಸರ್ಕಾರದ ಈ ಖಾತೆ ಆಂದೋಲನ ಯಶಸ್ವಿಯಾಗಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲು ಬಂದಿದ್ದ ಜಿಲ್ಲಾಧಿಕಾರಿಯವರಿಗೆ ನಗರಸಭೆಯಲ್ಲಿನ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸುವವರಿಂದ ಸಾಕಷ್ಟು ದೂರುಗಳು ಸಹ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಎಲ್ಲಿ ಏನು ಲೋಪ ಆಗ್ತಾ ಇದೆ, ಅದು ಎ ಖಾತೆ ಇರಲಿ ಬಿ ಖಾತೆ ಇರಲಿ, ಯಾಕೆ ಖಾತೆ ಬದಲಾವಣೆ ವಿಳಂಬವಾಗ್ತಾ ಇದೆ ಅಂತ ಅಧಿಕಾರಿಗಳಿಂದಲೇ ಸಮಸ್ಯೆ ಬಗ್ಗೆ ಖುದ್ದಾಗಿ ತಿಳಿಯೋ ಪ್ರಯತ್ನ ಮಾಡಿದ್ರು. ಇನ್ನು ವಾರ್ಡುವಾರು ಖಾತೆಗಳ ಅರ್ಜಿಗಳನ್ನ ವಿಭಜಿಸಿ ದಾಖಲೆಗಳ ಪರಿಶೀಲನೆ ನಡೆಸಿ ಖಾತೆ ಪ್ರಕ್ರಿಯೆಗೆ ವೇಗ ನೀಡುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಈ ತಿಂಗಳ ಅಂತ್ಯದೊಳಗೆ ಎಲ್ಲ ಅರ್ಜಿಗಳನ್ನ ವಿಲೇಗೊಳಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ನಗರಸಭೆಗೆ ಏನು ಈ ಖಾತಾ ಆಂದೋಲನ ಅಂತಕ್ಕಂಥ ಆಂದೋಲನವನ್ನು ರಾಜ್ಯ ಸರ್ಕಾರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಈ ಖಾತಾ ಆಂದೋಲನವನ್ನು ನಡೆಸಬೇಕು. ಹಾಗಾಗಿ ಈ ಆಸ್ತಿ ತಂತ್ರಾಂಶವನ್ನು ರೂಪಿಸಿದೆ. ಈ ಆಸ್ತಿ ತಂತ್ರಾಂಶದೊಳಗಡೆ ಎ ಖಾತಾ ಮತ್ತು ಬಿ ಖಾತಾ ಇವೆರಡೂ ಕೂಡ ಬರ್ತವೆ. ಈಗ ಬಿ ಖಾತಾಕ್ಕೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಬಿ ಖಾತಾವನ್ನು ಕೊಡಬೇಕು ಜನರಿಗೆ ಅಂತೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಹಿಂದೆನೂ ಸಹ ನಾವು ಬಿ ಖಾತಾವನ್ನು ನೀಡಿದ್ದೀವಿ. ಹಿಂದೆನೂ ಕೂಡ ಅದರಲ್ಲಿ ಫೆಬ್ರವರಿ 18ನೇ ತಾರೀಕಿಗೆ 2025 ಫೆಬ್ರವರಿ 18ನೇ ತಾರೀಕಿಗೆ ಎ ಖಾತಾ ಚಿಕ್ಕಬಳ್ಳಾಪುರ ನಗರಸಭೆ ಸಂಬಂಧಪಟ್ಟಂಗೆ 6,923 ಖಾತೆಗಳಾಗಿದ್ದವು. ಬಿ ಖಾತಾ 1,218 ಬಿ ಖಾತೆಗಳಾಗಿತ್ತು. ಇವತ್ತಿನ ಡೇಟಿಗೆ ಎ ಖಾತಾಗಳು 7,697 ಆಗಿದೆ, ಬಿ ಖಾತಾ 2,120 ಆಗಿದೆ. ಅಂದರೆ ಬಿ ಖಾತಾ ಆಗಿರೋದು 902 ಜನರಿಗೆ ಮಾತ್ರ ಬಿ ಖಾತಾವನ್ನು ಈಗ ಆಗಿದೆ. ಎ ಖಾತಾ 774 ಎ ಖಾತಾ ಆಗಿದೆ. ಸೊ ಹಾಗಾಗಿ ನಾನು 11ನೇ ತಾರೀಕು ಕೂಡ ಜುಲೈ 11ನೇ ತಾರೀಕು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳದ್ದು ಒಂದು ಮೀಟಿಂಗನ್ನು ಮಾಡಿ ಬಿ ಖಾತಾ ಆಂದೋಲನಕ್ಕೆ ಚುರುಕನ್ನು ಮುಟ್ಟಿಸ್ಬೇಕು. ಈ ತಿಂಗಳು ಒಂದು ತಿಂಗಳು ಮಾತ್ರ ಕಾಲಾವಕಾಶ ಇರ್ತಕ್ಕಂಥದ್ದು. ಈ ತಿಂಗಳೊಳಗಾಗಿ ಜುಲೈ ತಿಂಗಳೊಳಗಾಗಿ ಇದನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದನ್ನು ಗುರಿಯನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿದ್ದು. ಏನು ಗೊಂದಲ ಅಂದರೆ ಜನ ಫಿಸಿಕಲಿ ಅಪ್ಲೈ ಮಾಡಿದ್ದಾರೆ, ಬಟ್ ಆ ಫೈಲ್ಗಳೇ ರೆಸಿಪ್ಟನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ಪಿಂಕ್ ಕಲರ್ ರೆಸಿಪ್ಟ್ಗಳನ್ನು ಕೊಟ್ಟು ಇಶ್ಯೂ ಮಾಡಿರೋಂಥದ್ದು. ಅದನ್ನು ಕೊಟ್ಟು ಇಲ್ಲಿ ಅರ್ಜಿ ಕೊಟ್ಟೋಗಿದ್ದಾರೆ. ಆದರೆ ಅರ್ಜಿ ಮೇಲೆ ಕ್ರಮನೇ ಆಗ್ತಾ ಇಲ್ಲ, ಇದು ನಮಗೆ ಬಿ ಖಾತೆನೇ ಕೊಡ್ತಾ ಇಲ್ಲ ಎಂಬತಕ್ಕಂಥ ಕಂಪ್ಲೇಂಟ್ ಇಲ್ಲಿ ಮೇಜರ್ ಆಗಿತ್ತು. ಹಾಗಾಗಿ ನಾನು ಈ ರಿವ್ಯೂ ಮೀಟಿಂಗ್ ಆದಾಗ ಒಂದು ಡೈರೆಕ್ಷನನ್ನು ಕಮಿಷನರ್ಗೆ ಏನು ಕೊಟ್ಟಿದ್ದೆ ಅಂದರೆ, ನೀವು ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ಸಕಾಲದಲ್ಲಿ ನೀವು ತೊಗೊಳ್ಬೇಕಾಗತ್ತೆ. ಸಕಾಲದೊಳಗಡೆ ಎಂಟ್ರಿ ಮಾಡ್ಕೊಬೇಕು.
ಮತ್ತು ಯಾವುದೇ ಅರ್ಜಿಯನ್ನು ನೀವು ಫಿಸಿಕಲಿ ಪುಟಪ್ ಮಾಡಬಾರ್ದು ಫೈಲಲ್ಲಿ, ಮತ್ತು ಅದಕ್ಕೆ ಅನುಮೋದನೆಯನ್ನು ಫಿಸಿಕಲಿ ಕೊಡಬಾರ್ದು. ಯಾವುದನ್ನೇ ಮಾಡಿದರೂ ಕೂಡ ನೀವು ಆನ್ಲೈನಲ್ಲೇ ಎಂಟ್ರಿ ಮಾಡಬೇಕು, ಕೊಡಬೇಕು ಅಂತೇಳಿ ಹೇಳಿದ್ದು. ಅದಕ್ಕೋಸ್ಕರ ನಮಗೆ ಮೊದಲು ಲೆಕ್ಕ ಸಿಗಬೇಕು ಎಷ್ಟು ಬಂದಿದೆ ಅಂತೇಳಿ. ಆ ಒಂದು ಉದ್ದೇಶದಿಂದ ಇಲ್ಲಿ ಏನು ವಾರ್ಡ್ಗಳು ಬರ್ತವೆ ಎಲ್ಲ ವಾರ್ಡ್ಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿ ಬಂದಂಥ ಅರ್ಜಿಗಳನ್ನು ಯಾರು ಮಾಲೀಕ ಇರ್ತಾನೆ ಒಂದು ಹೆಸರು ಬರ್ಕೊಳ್ಳಿ, ಮತ್ತು ಒಂದು ಅರ್ಜಿ ಏನು ಫಿಸಿಕಲ್ ಕಾಪಿ ಬಂದಿರುತ್ತೆ ಬಂದಾಗ ಅದನ್ನು ವೆರಿಫೈ ಮಾಡಿರಿ. ಪ್ರಮುಖವಾಗಿ ಅದರಲ್ಲಿ ಏನು ಬೇಕು, ಒಂದು ಬಿ ಖಾತಾ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಜೊತೆಯಲ್ಲಿ ಅವನ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟರ್ಡ್ ಸೇಲ್ ಡೀಡ್ ಕಾಪಿ ಇರುತ್ತೆ. ಹಾಗೆಯೇ ಆ ವರ್ಷ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ರಿಸಿಪ್ಟು ಅದರಲ್ಲಿ ಇರಬೇಕು. ಮತ್ತು ಯಾವ ದಿನಕ್ಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟರ್ಡ್ ಕಾಪಿ ಇರುತ್ತೆ, ಆ ಡೇಟಿನ ಹಿಂದಿನ ದಿನಕ್ಕೆ ತನಕ EC ಇರಬೇಕು. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಆ ಬಿಲ್ಡಿಂಗು ವೆಕೇಟ್ ಲ್ಯಾಂಡ್ ಇದ್ದರೆ ಖಾಲಿ ಜಾಗ, ಇಲ್ಲ ಬಿಲ್ಡಿಂಗ್ ಇದ್ದರೆ ಕಟ್ಟಡದ ಒಂದು ಜಾಗ, ಇದು ಇರಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಫೈಲಲ್ಲಿ ನೀವು ನೋಡಿದಾಗ ಕರೆಕ್ಟಾಗಿ ಇತ್ತು ಅಂದರೆ ಅದನ್ನು ನೀವು ಇಮ್ಮಿಡಿಯೇಟಾಗಿ ಆಪ್ರೇಟರ್ ಕಡೆಯಿಂದ ಏನು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಿಸ್ಬೇಕು. ಬಿಲ್ ಕಲೆಕ್ಟರ್ಗಳು ವೆರಿಫೈ ಮಾಡಬೇಕು. ಮತ್ತೊಂದು ಸಲ ರೆವೆನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತೊಂದು ಸಲ ಅದನ್ನೆಲ್ಲ ವೆರಿಫೈ ಮಾಡಬೇಕು. ಅಂದರೆ ಟ್ಯಾಕ್ಸನ್ನು ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಆ ಆಸ್ತಿಯ ಚೆಕ್ ಬಂದಿಗಳು ಎಲ್ಲ ಕರೆಕ್ಟಾಗಿ ಇದಾವೆ ಇಲ್ವ ಅಂತೇಳಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ಓನರ್ ಹೆಸರುಗಳು ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡೋವಂಥದ್ದು, ಆ ಓನರ್ ಹೆಸರಿನ ತಂದೆ ಹೆಸರು, ತಾಯಿ ಹೆಸರು, ಗಂಡನ ಹೆಸರು, ಹೆಂಡತಿ ಹೆಸರು ಅಥವಾ ಕೇರ್ ಆಫ್ ಅಡ್ರೆಸ್ಸು ಕರೆಕ್ಟಾಗಿ ಇದೆಯಲ್ವ ಅಂತ ನೋಡೋವಂಥದ್ದು. ಇದೆಲ್ಲದನ್ನು ಕೂಡ ನೋಡಿ ಕಮಿಷನರ್ ಹತ್ರ ಬಂದಾಗ ಏನಾಗುತ್ತೆ ಅಂದರೆ ಕಮಿಷನರ್ ಅವ್ರ ಲಾಗಿನ್ನಲ್ಲಿ ಅದಕ್ಕೆ ಅಪ್ರೂವಲನ್ನು ಕೊಟ್ಬಿಡ್ತಾರೆ. ಇನ್ನು ಇದೇ ವೇಳೆ ನಗರಸಭೆ ಶೌಚಾಲಯ ಸಾರ್ವಜನಿಕರಿಗೆ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ ಅಂತ ಆರೋಪ ಕೇಳಿ ಬಂದಿದ್ದರಿಂದ ಅಲ್ಲಿಗೂ ಭೇಟಿ ನೀಡಿ ಸಾರ್ವಜನಿಕ ಶೌಚಾಲಯದಲ್ಲಿದ್ದಂತಹ ಸಮಸ್ಯೆಯನ್ನ ಬಗೆಹರಿಸಿ ತಕ್ಷಣ ಸೌಲಭ್ಯ ಒದಗಿಸಬೇಕು ಅಂತ ಸೂಚನೆ ನೀಡಿದ್ರು. ಮೇಂಟೈನ್ ಮಾಡೋದಿಲ್ಲ ಸರ್, ಜನ ಪಬ್ಲಿಕ್ ಹೋಗೋದಿಲ್ಲ, ಕ್ಲೀನ್ ಮಾಡೋದಿಲ್ಲ ಸರ್. ಇದು ನಾನು ಅದು ಮೇಂಟೆನೆನ್ಸ್ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಈಗ ಒಂದು ವಾರ ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ? ಡೇಟು ಸರ್ ನೆಕ್ಸ್ಟ್ ಮಂಡೆಯಿಂದನೇ ಸರ್. ಮಂಡೇ ಸರ್ ಒಂದು 10 days ಆಯಿತು. ಇದನ್ನ ನಾವು ಸರ್ವಿಸ್ಗೆ ಮಾಡಿ, ಯಾಕೆಂದರೆ ಭಾಳಷ್ಟು ಜನ ಸಾರ್ವಜನಿಕರು ಬರೋದ್ರಿಂದ ಎಲ್ಲೂ ಜಾಗ ಇದೆ. ಹೌದು. ಮತ್ತೆ ಮಾಡಿಸಿದ ಮೇಲೆ ಫುಲ್ ಚೆನ್ನಾಗಿ ಇಟ್ಕೊಳ್ರಿ ಅದನ್ನು. ಅದು ಒಳಗೆ ಹೋಗಿ ಬರಬೇಕಪ್ಪ ಅಂತ ಅನಿಸ್ಬೇಕು. ಗೊತ್ತಲ್ಲ, ಅಲ್ಲಿ ಮುಖ ಮಾಡಿದ್ರೆ ಇನ್ನೊಂದ್ಸಲ ಅಲ್ಲಿ ಹೋಗ್ಬಾರ್ದು ಅಂತ ಅನ್ನಿಸ್ಬಾರ್ದು. ಅಲ್ಲ, ನಾವಿವತ್ತು ಈಗಿನ ಕಾಲಮಾನಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು? ಒಂದು ಶೌಚಾಲಯದ ವ್ಯವಸ್ಥೆ, ಒಂದು ಶೌಚಾಲಯದ ವ್ಯವಸ್ಥೆ ಮತ್ತು ಕುಡಿಗೆ. ಶೌಚಾಲಯದ ವ್ಯವಸ್ಥೆನ ನಾವು ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ಮಾಡಿಸಿ ಇದೇನಾ ಸಾರ್ವಜನಿಕ ಶೌಚಾಲಯ? ಇನ್ನು ನಗರಸಭೆಯಲ್ಲಿ ಅರ್ಜಿಗಳನ್ನ ಕೊಡೋಕೆ ಬರುವಂತಹ ಸಾರ್ವಜನಿಕರ ಅರ್ಜಿಗಳನ್ನ ಸ್ವೀಕರಿಸೋಕೆ ನಗರಸಭೆಯಲ್ಲಿ ಸಕಾಲ ಕೌಂಟರ್ ನಿಷ್ಕ್ರಿಯವಾಗಿರೋ ಬಗ್ಗೆ ದೂರುಗಳು ಬಂದಿದ್ರಿಂದ ಸ್ಥಳದಲ್ಲೇ ಸಕಾಲ ಕೌಂಟರ್ ತೆರೆಯಲು ಗಂಭೀರವಾಗಿ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಅಲ್ಲೇ ಇದ್ದು ಕೌಂಟರ್ ಚಾಲುಗೊಳಿಸಿ ಪ್ರತಿದಿನವೂ ನಗರಸಭೆಯಲ್ಲಿ ಸ್ವೀಕೃತವಾಗುವ ಅರ್ಜಿಗಳ ಸಂಖ್ಯೆ ಬಗ್ಗೆ ಮಾಹಿತಿ ನೀಡುವಂತೆ ನಗರಸಭೆ ಕಮಿಷನರ್ ಮನ್ಸೂರ್ ಅಲಿಗೆ ಸೂಚನೆ ನೀಡಿದರು. ಈ ವೇಳೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಅಧಿಕಾರಿಗಳು ಇದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಸರ್ಕಾರಿ MSIL ಮಳಿಗೆ ಊರಿನ ಮಧ್ಯದಲ್ಲೇ ಇರುವುದರಿಂದ ಗ್ರಾಮದ ಪುರುಷರು ಯುವಕರು ಮದ್ಯಕ್ಕೆ ದಾಸರಾಗುತ್ತಿದ್ದಾರೆಂದು ಆರೋಪಿಸಿ ಮಹಿಳೆಯರು ಮಳಿಗೆ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಗೌರಿಬಿದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲಿ ಇರುವ ಸರ್ಕಾರಿ MSIL ಊರಿನಲ್ಲೇ ಮದ್ಯ ಮಾರಾಟ ಮಳಿಗೆ ಇರುವುದರಿಂದ ಗ್ರಾಮದ ಪುರುಷರು ಯುವಕರು ಮದ್ಯಕ್ಕೆ ದಾಸರಾಗಿದ್ದಾರೆ ಎಂದು ಆರೋಪಿಸಿ ಬಾರ್ ಮುಂದೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿರುವ ಘಟನೆ ಗುರುವಾರದಂದು ನಡೆದಿದೆ. ಗ್ರಾಮದಲ್ಲೇ ಬಾರ್ ಇರುವುದರಿಂದ ದಿನಪೂರ್ತಿ ಕುಡಿದು ಸಾಕಷ್ಟು ಜನ ಜೀವ ಕಳೆದುಕೊಂಡಿದ್ದಾರೆ. ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವ ಯುವತಿಯರು ಸಂಚರಿಸಬೇಕು. ಕುಡುಕರ ಅಸಭ್ಯ ವರ್ತನೆಯಿಂದ ಸಾರ್ವಜನಿಕರು ಬೇಸೆತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪಂಚಾಯತಿ ಶಿವಮ್ಮ ಪಂಚಾಯತಿ ಉಪಾಧ್ಯಕ್ಷರು ಏನು ಅಂದರೆ ಈ ಬಾರ್ ಬಂದಾಗ್ಲಿಂದನೂ
ಸುಮಾರು ಅಂದರೆ ಒಂದು 20 ಜನ 10 ವರ್ಷದಿಂದ ಒಂದು 25 ವರ್ಷದವರೆಗೂ ಒಂದು 20 ಜನ ಹುಡುಗರು ಸತ್ತೋದ್ರು. ಮೇಯ್ನ್ ಏನು ಅಂದರೆ ನಮ್ಮ ಸ್ಕೂಲ್ ಹೈಸ್ಕೂಲ್ ಇತ್ತು, ಆ ಸ್ಕೂಲು ಕುಡಿಯೋದಿಂದನೂ ಹೈಸ್ಕೂಲ್ ಹೋಗೋದು, ಅಲ್ಲಿ ಎಣ್ಣೆ ಕುಡಿಯೋದು, ಬಾಟ್ಲುಗಳು ಹಾಕೋದು, ಮೇಸ್ಟ್ರುಗಳೆಲ್ಲ ಭಯ ಬಿದ್ದುಬಿಟ್ಟು ಹೈಸ್ಕೂಲ್ ಮುಚ್ಚಾಕಿದ್ರು. ಇದು ಹಳ್ಳಿಪುರಕ್ಕೆ ಹೋಗ್ತಾರೆ. ಹಳ್ಳಿಪುರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ಹುಡುಗರಿಗೆ ಸೇಫ್ಟಿ ಏನೂ ಇಲ್ಲ, ಅವ್ರಿಗೆ ಬರೋಕ್ಕೆ ಬಸ್ ಅನುಕೂಲ ಇರಲ್ಲ, ಒಂದೇ ಸಮನಾಗೆ ಗಂಡಸರಿರಲ್ಲ ಹೋಗಿ ಮನೆ ಕರ್ಕೊಬರೋಕ್ಕೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಎಷ್ಟು ಬಾಧೆ ಬಿದ್ದು ಇದನ್ನ ಹೈಸ್ಕೂಲ್ನ ಉಳಿಸ್ಕೋಬೇಕು ಅಂತ ನೋಡಿದ್ವಿ. ಯಾರು ನಮಗೆ ಊರಾಗೆ ಒಂದು MLA ಇಂದ ನಮ್ಗೆ ಯಾರು ಇದೇ ಕೊಟ್ಟಿಲ್ಲ ಸರ್. ನಮಗೆ ನಾವು 3 ವರ್ಷದಿಂದ ಕೊಟ್ಟಿರೋವೆಲ್ಲ ಕೆಳಕ್ಕೆ ಹಾಕೊಳೋದು, ಬಾರ್ ಮುಚ್ಸಕ್ಕಂತೂ ಯಾರೂ ಬರಲೇ ಇಲ್ಲ ಸರ್ ನಮಗೆ. ಅದಕ್ಕೋಸ್ಕರ ನಮ್ಮ MSI ಬಾರ್ ಏನು ಬೇಕಿಲ್ಲ ನಮಗೆ. ಅದಕ್ಕೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಸತ್ತೋದ್ರು. ಅದಕ್ಕೋಸ್ಕರ ನಮಗೆ ಈ ಬಾರ್ ಮುಚ್ಚಿಸ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡ್ಬೋದು ಸರ್. ಹುಡುಗರಿಗೆ ಯಾರಿಗೂ ಇವಾಗ ಅಲ್ಲಿಂದ ಗೇಟಿಂದ ಇಳಿದು ಬರ್ತಾ ಇರ್ತಾರೆ ಸರ್, ಒಂದೇ ಸಮನಾಗೇನೆ ಅಲ್ಲಿ ಗೇಟ್ ಬಸ್ನಾಗ ಬರೋವಾಗೇನೆ ಫೋನ್ ಮಾಡಬೇಕು, ನಮ್ಮನ್ನ ಗೇಟಿಗೆ ಬರ್ರಿ ಕರ್ಕೊಬರಕ್ಕೆ ಅಂತ. ಅಲ್ಲಿ ಅಪ್ಪಿ ತಪ್ಪಿ ಯಾರು ಗಂಡಸ್ರು ಇಲ್ದಿದ್ರು ಮನೆಗಾದ್ರೆ ಬರ್ತಾ ಇದ್ರೆ ಕುಡಿದು ಬಿಡೋದು, ದಾರಿ ಬಿಡ್ತಿರ್ಲಿಲ್ಲ, ಪಾಸ್ ಮಾಡೋದು ಅವ್ರ ಎದುರುಗನೇನೆ, ಚಂಡಾಳವಾಗೆ ನೋಡೋದು ಹೆಣ್ಮಕ್ಳನ್ನ. ಹಂಗಾಗ್ಬಿಟ್ಟು ಫುಲ್ಲು ಈ ಊರಾಗೆ ಏನು ಒಂದು ಮರ್ಯಾದೆನೇ ಇಲ್ಲ ಸರ್ ಹೆಂಗಸರಿಗೆ. 2021ರಲ್ಲಿ ಪಂಚಾಯಿತಿ ಕಡೆಯಿಂದ ಬಾರ್ ಬೇಡ ಎಂದು ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದೇವೆ. ಗ್ರಾಮದಲ್ಲಿ ಮಹಿಳೆಯರ ಗೋಳಾಟ ನೋಡಲು ಸಾಧ್ಯವಿಲ್ಲ. 5 ಹಳ್ಳಿಗಳಿಂದ ನಮ್ಮ ಊರಿನ ಶಾಲೆಗೆ ಮಕ್ಕಳು ಬರುತ್ತಿದ್ದರು. ಈ MSILನಿಂದ ಮಕ್ಕಳು ಬಾರದೆ 50 ವರ್ಷದ ಸರ್ಕಾರಿ ಶಾಲೆ ಮುಚ್ಚಲಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮೂರಿಗೆ MSL ಬೇಡ, ಯಾಕಂದ್ರೆ ನಿನ್ನೆ ತಾನೇ ನಮ್ಮ ಅಣ್ಣ 46 ವರ್ಷ, ನಮ್ಮ ಅಣ್ಣಗಿನ್ನ ಈ ಚಿಕ್ಕ ಚಿಕ್ಕ ಮಕ್ಕಳು ಏನ್ರಿ ಇದು ಮಾಡಿದಕ್ಕಿಂತ 10 ಜನ ಸರ್, ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ, 10 ಜನ ಇದ್ದಾರೆ, 10 ಜನ ಸತ್ತಿದ್ದಾರೆ ಸರ್ ಗಂಡರು. ಅದಕ್ಕೆಲ್ಲ ಪ್ರೂಫ್ ಕೊಡ್ತಾ ಇಲ್ಲ ಯಾರನ್ನು. ಆ ಸಾರನ್ನು ಕೇಳಿದ್ರೆ ಹೇಳ್ತಾ ಇದ್ದಾರೆ 3 ತಿಂಗಳು ಟೈಮ್ ಕೇಳ್ತಾ ಇದ್ದಾರೆ. ನಾವು 3 ತಿಂಗಳು ಕೇಳ್ತಾ ಇದ್ದೀವಿ, 3 ತಿಂಗಳ ಒಳಗಡೆ ಸತ್ತೋರಿಗೆ ಹೆಂಗೆ ಕೊಡ್ತೀರಾ ಸರ್? ಅದೇ ಕೇಳ್ತಾ ಇದ್ದೀವಿ, 3 ತಿಂಗಳು ಟೈಮ್ ಕೊಡ್ತೀವಿ, 3 ತಿಂಗಳ ಒಳಗಡೆ ಎಣ್ಣೆ ಕೊಟ್ಟು ಸತ್ತೋರಿಗೆ ಹೆಂಗೆ ಕೊಡ್ತೀರಾ? ಇಲ್ಲ ಇವಾಗ ಸತ್ತಿರ 10 ಜನ ಹೆಂಡತಿ ಸತ್ತಾಗಿದ್ದಾರ, ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಾ? ಅಷ್ಟು ಕೊಡಿ. ಅದು ಕೇಳ್ತಾ ಇದ್ದೀವಿ, ಅದಕ್ಕೇನು ಮಾತಾಡ್ತಾ ಇಲ್ಲ. ಸರ್ಕಾರ ಜನ ಇಲ್ಲದೆ ಸರ್ಕಾರ ಸರ್, ಜನ ಇಲ್ಲದೇ ಸರ್ಕಾರನಾ? ನೋಡಿ 2021 ಕೊಟ್ಟಿರೋದು ಇದು, 2020 ನನಗೆ ಬೇಡ ಅಂತ ಪಂಚಾಯತಿಯಿಂದ ಕೊಟ್ಟಿರೋದು. ಸರ್, ಪ್ರತಿಯೊಬ್ಬರು ಗೋಳಾಟ ನೋಡೋಕ್ಕಾಗ್ತಲ್ಲ ಸರ್. ಮನೆಯಲ್ಲಿ ತಿಪ್ಪೆಯಲ್ಲಿ ಇಳಿದು ಬರಬೇಕು ಅಂದ್ರೆ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಕರ್ಸ್ಕೊಬೇಕು ಸರ್. ಬಸ್ ಬರೋ ಟೈಮ್ಗೆ ಬಸ್ ಬರ್ತಾ ಇದೆ ಬನ್ರಿ ಕರ್ಕೊಂಡು ಹೋಗ್ರಿ ಅಂತ. 50 ವರ್ಷದಿಂದ ಒಬ್ಬರೇ ಅವ್ರು ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ತಿದ್ರು. ಇವಾಗ ಕುಡಿದು ಬಿಟ್ಟು ಇಲ್ಲೇ ಅವ್ರ ಹೆಣ್ಮಕ್ಳು ಬರ್ತಾ ಇದ್ರು ಲೆಕ್ಕ ಇಕ್ಕಲ್ಲ, ಕೇರ್ ಮಾಡಲ್ಲ. ಯಾರು ನಮ್ಮೂರವರೇ ಅಲ್ಲ, ಬೇರೆ ಊರಲ್ಲೆಲ್ಲ ಬರ್ತಾರಲ್ಲ ಕುಡಿಯಕ್ಕೆ. ನಮ್ದು ದೊಡ್ಡ ಉಚ್ಚೋದು, 5 ಹಳ್ಳಿಯಿಂದ ಬರೋರು, 5 ಹಳ್ಳಿಯಿಂದ ಮಾಡೋದು, ಇವೆಲ್ಲ ಮಾಡ್ತಾ ಇದಾರೆ. ಒಂದಲ್ಲ ಎರಡಲ್ಲ ಸರ್. ಇದರಿಂದ ಇಲ್ಲಿ 100 ಮೀಟರ್ ಇಲ್ಲಿ ಸ್ಕೂಲ್ 100 ಮೀಟರ್ ಸರ್, 5 ಹಳ್ಳಿಯಿಂದ ಬರೋರು. ನಮ್ಮ ಸ್ಕೂಲ್ ಕ್ಲೋಸ್ ಆಗಿದೆ ಸರ್, 50 ವರ್ಷ ಸರ್ಕಾರಿ ಶಾಲೆ ಸರ್, ಸರ್ಕಾರಿ ಶಾಲೆ ಕ್ಲೋಸ್ ಆಯ್ತು. ಎಲ್ಲ ಹುಡುಗರು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಹಳ್ಳಿ ಹೋಗ್ತಾ ಇದಾರೆ. ನಮ್ಮೂರು ಯಾರು ಹೋಗ್ತಾರೆ? ಬಾರಿ ಇದೆ ಅಂತ ಯಾರು ಸೇರಿಸ್ತಾ ಇಲ್ಲ. ಜಿಲ್ಲಾ ಲೈಸೆನ್ಸ್ ಅಧಿಕಾರಿ ಮಂಜುನಾಥ್ ಮಾತನಾಡಿ, 8 ವರ್ಷದ ಹಿಂದೆ ಇಲ್ಲಿ MSIL ತೆರೆಯಲಾಗಿದೆ. 2 ವರ್ಷದಿಂದ ಸ್ಥಳಾಂತರ ಮಾಡಬೇಕು ಎಂದು ಅರ್ಜಿ ಸಲ್ಲಿಸಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಅಬಕಾರಿ ಇಲಾಖೆಗೆ ತಿಳಿಸಿದ್ದೇನೆ. 3 ತಿಂಗಳಲ್ಲಿ ಸ್ಥಳಾಂತರ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದೇನೆ ಎಂದರು. ಪ್ರತಿಭಟನಾ ಸ್ಥಳಕ್ಕೆ ಊರಿನ ಗ್ರಾಮಸ್ಥರು, ಯುವಕರು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ
ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣಕ್ಕೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ 25.42 ಕೋಟಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಳ್ಳುತ್ತಿರುವ ನಿಲ್ದಾಣದ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜನ ಇಲ್ಲಿಂದ ಬಂದು ಬಿಲ್ಡಿಂಗ್ ಹೋಗಿ ಮೇಲೆ ಬಂದು ಪ್ಲಾಟ್ಫಾರ್ಮ್ಸ್ ಇದೆ. ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ 25.42 ಕೋಟಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಳ್ಳುತ್ತಿರುವ ನಿಲ್ದಾಣದ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ನಂತರ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ 2 ಅಡಿಯಲ್ಲಿ ರೈಲ್ವೆ ನಿಲ್ದಾಣ ನವೀಕರಣ ಮತ್ತು ಪುನರಾಭಿವೃದ್ಧಿಗೊಳ್ಳುತ್ತಿದೆ. ಯೋಜನೆಯನ್ನ ಸಕಾಲದಲ್ಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಕಾರ್ಯಗತಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಮತ್ತು ರಾಜ್ಯ ಪ್ರತಿನಿಧಿಗಳ ನಡುವಿನ ಸಮನ್ವಯದ ಪ್ರಯತ್ನವನ್ನ ಎತ್ತಿ ತೋರುತ್ತದೆ. ಅಮೃತ್ ಭಾರತ್ ಯೋಜನೆಯು ನಮ್ಮ ದೇಶದ ರೈಲ್ವೆ ಮೂಲ ಸೌಕರ್ಯವನ್ನ ಉನ್ನತೀಕರಿಸಲು ಕೇಂದ್ರ ಸರ್ಕಾರವು ಇಟ್ಟಿರುವ ಒಂದು ದೂರದೃಷ್ಟಿಯ ಹೆಜ್ಜೆಯಾಗಿದೆ ಎಂದರು. ಈ ಯೋಜನೆ ಅಡಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಹೊಸ ನಿಲ್ದಾಣ ಕಟ್ಟಡ ನಿರ್ಮಾಣ, ಪ್ರವೇಶ ಮತ್ತು ನಿರ್ಗಮನ ಕಮಾನು, ಶೌಚಾಲಯಗಳು, ಪ್ಲಾಟ್ಫಾರ್ಮ್, ಶೆಲ್ಟರ್ ವಿಸ್ತರಣೆ, ಲಿಫ್ಟ್ ಮತ್ತು ಎಕ್ಸಲೇಟರ್, ವಿದ್ಯುತ್ ಮಾರ್ಗ ನವೀಕರಣ, ಮಾದರಿ ವೈದ್ಯಕೀಯ ಕೊಠಡಿಗಳು ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ. ರೈಲ್ವೆ ನಿಲ್ದಾಣಗಳ ಉನ್ನತೀಕರಣ ಈ ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ 78 ವರ್ಷಗಳು 100 ವರ್ಷಗಳಿಗೂ ಹಳೆ ರೈಲ್ವೆ ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಿ ರೈಲ್ವೆ ಪ್ರಯಾಣವನ್ನು ಮತ್ತು ಸಗಟು ಸಾಗಾಣಿಕೆಗೆ ಭಾಳಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥ ರೈಲ್ವೆ ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ. ನೀವು ಅನೇಕ ದಶಕಗಳ ಒಂದು ಹೋಲಿಕೆ ಮಾಡಿದಾಗ ಕಳೆದ 10 ವರ್ಷಗಳಲ್ಲಿ 10 ಪಟ್ಟು ಹೆಚ್ಚು ಹೂಡಿಕೆಯನ್ನು ಮಾಡ್ತಾಯಿದೆ ಕೇಂದ್ರ ಸರ್ಕಾರ. ಅದರ ಭಾಗವಾಗಿ ಇವತ್ತು ದೊಡ್ಡಬಳ್ಳಾಪುರ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ರೈಲ್ವೆ ನಿಲ್ದಾಣ ಇದು. ಇಲ್ಲಿ ಸುಮಾರು 25 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಈ ಉನ್ನತೀಕರಣ ಮಾಡಲಿಕ್ಕೆ ಈ ರೈಲ್ವೆ ನಿಲ್ದಾಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಮಾನ್ಯ ಪ್ರಧಾನಿಗಳೇ ಇದನ್ನು ಅನೇಕ ರೈಲ್ವೆ ನಿಲ್ದಾಣಗಳ ಜೊತೆ ದೇಶದಲ್ಲಿ ಒಂದೇ ದಿವಸ ಇದಕ್ಕೆ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ನಾನು ಮತ್ತು ನಮ್ಮ ಜನಪ್ರಿಯ ಶಾಸಕರು ಮಾನ್ಯ ಧೀರಜ್ ಮುನ್ರಾಜುರವರು ಮತ್ತು ನಮ್ಮೆಲ್ಲ ಅನೇಕ ಹಿರಿಯ ಮುಖಂಡರುಗಳ ಜೊತೆ ಇವತ್ತು ಭೇಟಿಯನ್ನು ಕೊಟ್ಟು ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಗರಸಭಾ ಸದಸ್ಯರುಗಳು ಇವತ್ತು ಭೇಟಿಯನ್ನು ಕೊಟ್ಟು ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ. ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ರೈಲ್ವೆ ಅಧಿಕಾರಿಗಳು ಡಿಸೆಂಬರ್ಗೆ ಮುಗಿಲಿಕ್ಕೆ ಒಂದು ನಿರ್ದೇಶನ ಇತ್ತು ನಮ್ಮದು. ಆದರೆ ಡಿಸೆಂಬರ್ಗೆ ಆಗೋದಿಲ್ಲ, ಬಹುಶಃ ನಮಗೆ ಇನ್ನೊಂದು 5-6 ತಿಂಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಒಳ್ಳೆಯ ಗುಣಮಟ್ಟವನ್ನು ಕಾಯ್ದುಕೋಬೇಕು, ವೇಗವನ್ನು ಹೆಚ್ಚು ಮಾಡಬೇಕು, ಕಾಮಗಾರಿ ವೇಗವನ್ನು ಹೆಚ್ಚು ಮಾಡಿ. ಕೆಲವು ತಾಂತ್ರಿಕ ಸಮಸ್ಯೆಗಳು ಕೂಡ ನಮ್ಮ ಸ್ಥಳೀಯ ನಾಯಕರುಗಳು ಹೇಳಿದ್ದಾರೆ. ಇಲ್ಲಿ ರೈಲ್ವೆ ವಿಶೇಷವಾಗಿ ಮೇಲ್ಸೇತುವೆ ಇರ್ಬೋದು, ಚರಂಡಿಯ ವ್ಯವಸ್ಥೆ ಇರ್ಬೋದು, ಮತ್ತು ಸೇಫ್ಟಿ ವಿಚಾರದಲ್ಲಿ ಕೂಡ ನಮ್ಮ ಶಾಸಕರು ಹೇಳಿದರು, ಅಲ್ಲಿ ಒಂದು ಓವರ್ ಬ್ರಿಡ್ಜ್ ಮಾಡಿಸಿದರೆ ಮತ್ತಷ್ಟು ಉಪಯೋಗಕರ ಅಂಥೇಳಿ. ನಗರಕ್ಕೇ, ದೊಡ್ಡಬಳ್ಳಾಪುರ ನಗರಕ್ಕೇ ಸಂಪರ್ಕ ವ್ಯವಸ್ಥೆ ಮಾಡಲಿಕ್ಕೆ
ಅದು ರೈಲ್ವೆ ಮೂಲಕ ಆದರೂ ಮಾಡಿಸಬೇಕು ಅಥವಾ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಆದರೂ ಮಾಡಿಸಬೇಕು. ಅದನ್ನೇ ಅಪ್ಗ್ರೇಡ್ ಮಾಡಿಸಬೇಕಾಗ್ತದೆ. ಹಾಗಾಗಿ ಅದನ್ನು ನಾನು ಅವ್ರ ಜೊತೆ ಮಾತನಾಡಿಕೊಂಡು ಅವರ ಒಂದು ಪತ್ರವನ್ನು ಅವ್ರ ಹತ್ರ ಈಸ್ಕೊಂಡು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಆದಷ್ಟು ಕೂಡ ಇವೆಲ್ಲ ಕಾಮಗಾರಿಗಳಿಗೆ ಒತ್ತನ್ನು ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ದೊಡ್ಡಬಳ್ಳಾಪುರ ಒಂದೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಂದಿ ಕೂಡ ಉನ್ನತವಾಗಿರ್ತಕ್ಕಂಥ ನಿಲ್ದಾಣವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಕೂಡ ಬ್ರಿಟಿಷರ ಕಾಲದ್ದು, ಇದು ಕೂಡ ಬ್ರಿಟಿಷರ ಕಾಲದಲ್ಲೇ ನಿಲ್ದಾಣ ಆಗಿದ್ದಿತ್ತು. ಮತ್ತು ನಮ್ಮ ತಾಲೂಕಿಗೆ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿಗೆ ಅನೇಕ ಯೋಜನೆಗಳು ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆಗಳು ಬಂದಿದ್ದಾವೆ. ಪ್ರಗತಿ ಆಗ್ತಾ ಇದೆ. ಅದರದ್ದು ತಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ನಾನು ನಮ್ಮ ಕ್ಷೇತ್ರಕ್ಕೆ ಕಳೆದ 1 ವರ್ಷದಿಂದ, ಅಂದರೆ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಅನುದಾನಗಳು ಯಾವ್ಯಾವ ಇಲಾಖೆಗೆ ಎಷ್ಟು ಬಂದಿದೆ ಅದನ್ನು ವಿಶೇಷವಾಗಿ ನಾವು ಕೂತ್ಕೊಂಡು ಒಂದು ಅರ್ಧ ಗಂಟೆ ನಿಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನ್ರಾಜು, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೃಷಿ ಹೊಂಡ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಕೃಷಿ ಹೊಂಡ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಆಸ್ಪತ್ರೆಗೆ ಸೇರಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದ್ವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ದ್ವಾರಪಲ್ಲಿ ಗ್ರಾಮದ ನಾರಾಯಣಮ್ಮ ಎಂಬ ರೈತ ಮಹಿಳೆಯ ಸರ್ವೆ ನಂಬರ್ 13ರ 1 ಎಕರೆ 25 ಗುಂಟೆ ಜಮೀನಿನಲ್ಲಿ ಕೃಷಿ ಹೊಂಡವಿದ್ದು ಪಕ್ಕದ ಜಮೀನಿನವರಾದ ಕದಿರಪ್ಪ ಎಂಬುವರು ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಎಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಾರಾಯಣಮ್ಮ ಎಂಬುವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. నా పేరు నారాయణమ్మ, దార్పల్లి మాది 60 ఏళ్ళ ఇంకా మేము అనుభవంలో ఉన్నాము. కృషి హొండ తీపిచ్చినాను. అది మా అప్పంది జమీను. ఆ జమీను మాకు వచ్చింది. మా అప్ప మాకు ఇచ్చినాడు. ఆ జమీన్లో మేము ఉంటే వాళ్ళు దుండవర్తం మీద మా కృషి హొండ అంతా గట్లంతా కొట్టి మాటలంతా కొట్టి పూర్తి చేస్తున్నారు. అందుకు అడిగకపోతే మాతో కొట్టి మాతో చాలా గలాట్ చేసి దుండవర్తం చేస్తూ ఉంటారు. ఈ పొద్దునే వెళ్తే ఈ పొద్దున్న చెక్ చేస్తున్నారు. ఇప్పుడు మాతో అంతా కొట్టి ఇండ్లకు పెట్రోల్ పోస్తాము, అగ్గి పెట్టేస్తాము అని దిగులు కొట్టి చేశారు. రేపు బిడ్డలంతా ఈతకు వచ్చేసినారు హాస్పిటల్కి. చింటమే రాలేదు. వాళ్ళు చెప్పారు మీరు పోవద్దంటే వాళ్ళు రాకూడదు, కొట్టకూడదని. వాళ్ళ ఇంట్లో వాళ్ళంతా కొట్టి నింపేసినారు. అందుకే నన్ను అడిగకపోయింది, సూచకపోయింది. దానికి ఏమంటే ఇట్లా చేసినారంటే అంత కూడా వాళ్ళు కొట్టిన కెట్లు ఎత్తుకొని వచ్చేసారు. ಇದೇ ಕೃಷಿ ಹೊಂಡ ವಿಚಾರವಾಗಿ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿ 2 ಗುಂಪುಗಳು ಸಹ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು 2 ಗುಂಪಿನವರು ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಇನ್ನು ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ 2 ಗುಂಪುಗಳಿಂದ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಮೂರು ದಾರ್ಪಲ್ಲಿ ಜಮೀನಿಂದ ಗಲಾಟೆ ಬಿಡ್ತಾ ಇದ್ರು. ನಮ್ಮ ಅಪ್ಪನ ಇಟ್ಕೊಂಡು ನಮ್ಮ ಅತ್ತೆನೂ ಇಟ್ಕೊಂಡು ನಡೀತಾ ಇದ್ರು. ಅದಕ್ಕೆ ಅಡ್ಡೋಗಿದ್ದಕ್ಕೆ ನನ್ನ ಇಟ್ಕೊಂಡು ಹಿಡ್ದಿದ್ದಾರೆ ಹೊಲದ ಹತ್ರ. ನಮ್ಮನ್ನ ಅಪ್ಪ ಅಮ್ಮನ್ನ ಅಜ್ಜಿನ ನನ್ನ ನಮ್ಮ ಅತ್ತೆನ ನಮ್ಮ ಮಾವನೆಲ್ಲರೂ ನೋಡಿದ್ದಾರೆ. ಮುದ್ಲಚ್ಚಮ್ಮ ನರೇಶ್ ಜಮೀನಿಂದ ಕೆದ್ರಪ್ಪ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.
ಯಮನಂತೆ ಬಂದ ಸ್ನೇಹಿತ, ಮಾತು ಕೇಳಿ ಟ್ರ್ಯಾಕ್ಟರ್ ಹತ್ತಿದ ಯುವಕ ವಿಧಿಯಾಟದಿಂದ ಮಸಣ ಸೇರಿದ. ರೈಮಂಡ್ಸ್ ಕಾರ್ಖಾನೆಯ ಸೂಪರ್ವೈಸರ್ ಅವಾಂತರ, ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ, ಮಹಿಳಾ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ನಗರಸಭೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ದಿಢೀರ್ ಭೇಟಿ, ಅವ್ಯವಸ್ಥೆಗಳ ಪರಿಶೀಲನೆ, ಸಕಾಲ ಸೌಲಭ್ಯ ಕಲ್ಪಿಸಲು ಖಡಕ್ ಸೂಚನೆ. ಊರಿನ ಮಧ್ಯದಲ್ಲಿರುವ ಸರ್ಕಾರಿ ಎಂಎಸ್ಐಎಲ್ ಮದ್ಯಕ್ಕೆ ದಾಸರಾಗುತ್ತಿರುವ ಯುವಕರು, ಮಳಿಗೆ ತೆರವಿಗೆ ಮಹಿಳೆಯರ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.